ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಗಮ್ ಸವಿರುಚಿ ಕುಕಿಂಗ್ ಚಾನಲ್ಗೆ. ಇವತ್ತಿನ ರೆಸಿಪಿಯಲ್ಲಿ ಪರ್ಫೆಕ್ಟ್ ಆಗಿ ಮಿರ್ಚಿ ಬಜ್ಜಿ ಮಾಡೋದು ಹೇಗಂತ ತೋರಿಸಿಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ ಮಿರ್ಚಿ ಬಜ್ಜಿ ಮಾಡಲಿಕ್ಕೆ ಈ ಮೆಣಸಿನಕಾಯಿನ ಬಳಸ್ತಾ ಇದ್ದೀನಿ. ನೀವು ಲೈಟ್ ಗ್ರೀನ್ ಇರೋ ಮೆಣಸಿನಕಾಯಿನ ಬಳಸಿ, ಅದು ಖಾರ ಇರಲ್ಲ, ಇದು ಸ್ವಲ್ಪ ಖಾರ ಇರುತ್ತೆ. ನೋಡಿ, ಈ ರೀತಿ ನಾವು ತುದಿ ಮುರಿಬೇಕು. ತುದಿ ಮುರಿದೆ ನಾವು ಇಡಿಯಾಗಿ ಮೆಣಸಿನಕಾಯಿ ಹಾಕಿದ್ರೆ ಎಣ್ಣೆಯಲ್ಲಿ ಸಿಡಿಯುತ್ತೆ. ಅದಕ್ಕೆ ನೋಡಿ ಎಲ್ಲನೂ ತೆಗೆದು ಇಟ್ಟಿದ್ದೀನಿ. ಫ್ರೆಂಡ್ಸ್, ಇವಾಗ ಬಜ್ಜಿ ಹಿಟ್ಟು ಕಲಿಸ್ಕೊಳ್ತೀನಿ ಬನ್ನಿ. 2 ಕಪ್ ನಾನಿಲ್ಲಿ ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಅರ್ಧ ಸ್ಪೂನು ಅಜ್ವೈನ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಹಾಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದು ಆಗಿದೆ. ಇವಾಗ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ತೀರಾ ಅಳಸಾಗಿನೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ಮೆಣಸಿನ್ಕಾಯಿಗೆ ಚೆನ್ನಾಗಿ ಹಿಟ್ಟು ಕೋಟಿಂಗ್ ಆಗಬೇಕು. ಆ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಫ್ರೆಂಡ್ಸ್, ನಾವು ಬಜ್ಜಿ ಮಾಡುವಾಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ ಬಜ್ಜಿ ಉಬ್ಬಿ ಬರ್ತವೆ. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಇನ್ನು ಸ್ವಲ್ಪ ಗಟ್ಟಿ ಇದೆ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನೋಡಿ, ಇಷ್ಟು ನೀರು ಸಾಕಾಗುತ್ತೆ. ಇದನ್ನು ಇವಾಗ ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ಗಟ್ಟಿ ಆದರೆ ಸಾಕು. ನೋಡಿ, ಹದ ಕರೆಕ್ಟ್ ಆಗಿದೆ. ಇದನ್ನು ಇವಾಗ ನಾನು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಇಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಬಜ್ಜಿ ಹಿಟ್ಟು ಹಾಕಿ ನೋಡ್ತೀನಿ ಬಿಸಿ ಆಗಿದೆ ಇಲ್ಲ ಅಂತ ಹೇಳಿ. ನೋಡಿ, ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ಬಜ್ಜಿನ ಬಿಡ್ತೀನಿ. ನೋಡಿ, ಈ ರೀತಿ ಎದ್ದಿ ಈ ರೀತಿ ಬಿಡಬೇಕು. ಒಂದು ಸೈಡಿಗೆ ಮೆಣಸಿನ್ಕಾಯಿ ಕಾಣಬೇಕು ಫ್ರೆಂಡ್ಸ್, ಆ ರೀತಿಯಾಗಿ ಬಿಡಬೇಕು. ನಿಮ್ಮ ಕಡಾಯಿಯಲ್ಲಿ ಎಷ್ಟು ಬಜ್ಜಿ ಹಾಕಲಿಕ್ಕೆ ಸಾಧ್ಯ ಅಷ್ಟು ಬಜ್ಜಿ ಹಾಕಿ. ಫ್ರೆಂಡ್ಸ್, ಬಜ್ಜಿ ಹಾಕಿದ ತಕ್ಷಣವೇ ತಿರುಗಿಸಿ ಹಾಕ್ಕೊಳ್ಬಾರ್ದು, ಸ್ವಲ್ಪ ಟೈಮ್ ಬಿಡಬೇಕು. ನೋಡಿ, ಇವಾಗ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಬಜ್ಜಿನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ ಫ್ರೆಂಡ್ಸ್, ಅಂದರೆ ಚೆನ್ನಾಗಿ ಫ್ರೈ ಆಗ್ತವೆ. ನಾನು ತೋರಿಸಿರುವಂಥ ರೀತಿಯಲ್ಲಿ ನೀವು ಟ್ರೈ ಮಾಡಿದ್ರೆ ಫಸ್ಟ್ ಟೈಮ್ ಬಜ್ಜಿ ಮಾಡೋರು ಕೂಡ ಪರ್ಫೆಕ್ಟಾಗಿ ಮಾಡ್ಬೋದು. ನೋಡಿ, ಇವಾಗ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಇಷ್ಟಾದರೆ ಸಾಕು. ಇವಾಗ ತೆಗಿತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿವೆ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿವೆ ನೋಡಿ. ಇವಾಗ ಒಂದು ಟಿಶ್ಯೂ ಪೇಪರ್ನಲ್ಲಿ ತೆಗಿತಾ ಇದ್ದೀನಿ. ಇದೇ ರೀತಿ ನಾನು ಎಲ್ಲ ಬಜ್ಜಿ ಕೂಡ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿವೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಈಸಿಯಾಗಿ ಮಿರ್ಚಿ ಬಜ್ಜಿ ಮಾಡೋದನ್ನು ತೋರಿಸಿಕೊಟ್ಟಿದ್ದೀನಿ. ಈ ರೆಸಿಪಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಹಾಕಿ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತವೆ, ನೀವೇ ಮೊದಲು ನೋಡ್ಬೋದು. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ರೆಸಿಪಿಯಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.